ಹೆಣ್ಣನ್ನ ನಿಂದಿಸಿ ಬೀದಿ ಹೆಣವಾದ್ನ ಬಾಗಪ್ಪ ಹರಿಜನ್. ಭೀಮಾ ತೀರದ ರಕ್ತಪಾತಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತನ್ನ ಅತಿಗೆಯನ್ನ ನಿಂದಿಸಿದ್ದಕ್ಕೇನೆ ಸೇಡು ತೀರಿಸಿಕೊಂಡ ಪಿಂಟ್ಯ ಅನ್ನುವಂಥ ಪ್ರಶ್ನೆಯೂ ಇದೆ. ಆಸ್ತಿ ವಿಚಾರ ಹೆಣ್ಣಿನ ಮೋಹಕ್ಕೆ ಬಲಿಯಾದ್ನ ಬಾಗಪ್ಪ ಹರಿಜನ್. ಬಾಗಪ್ಪ ಹರಿಜನ್ ಕೊಲೆ ಯಾವ ರೀತಿಯಾಗಿ ಭೀಕರವಾಗಿದೆ ಅನ್ನೋದನ್ನ ಗಮನಿಸಿದ್ದೀರಾ ನೀವು? ಅಂದ್ರೆ ಅಂಗಾಂಗಗಳನ್ನ ಕಟ್ ಮಾಡಿ ಬಹಳ ಹಲ್ಲೆ ಮಾಡಿ ಆತನ ಕೊಲೆ ಮಾಡಿತ್ತು. ಈತ ಫೋನ್ ಮಾಡಿ ಅಣ್ಣನ ಹೆಂಡತಿಗೆ ಬೆದರಿಕೆ ಹಾಕ್ತ, ಅಂದ್ರೆ ಅಣ್ಣನಿಗೆ ಫೋನ್ ಮಾಡಿ ಹೆಣ್ಮಕ್ಳನ್ನ ನಿನ್ಸಿದ್ದಂತೆ, ನಿಮ್ಮ ಮನೇಲಿರೋರ್ನ ನೆಮ್ಮದಿಯಾಗಿ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಂತೆ. ಅಂದ್ರೆ ಆಸ್ತಿ ಏನಿದೆ, ರವಿ ಅಗರಕೇಡ ಅನ್ನುವಂಥ ಮೇಲಿನ ಮನೆ ಅನ್ನುವಂಥ ಅವರ ಆಸ್ತಿ ಏನಿದೆ, ಆ ಆಸ್ತಿ ಎಲ್ಲ ಕೂಡ ನನ್ನನ್ನ ಹೆಸರಿಟ್ಕೊಂಡು ಹೆದರಿಸಿ ಬೆದರಿಸಿ ಮಾಡ್ಕೊಂಡಿರೋದು, ಆಸ್ತಿ ನನಗೆ ಸೇರ್ಬೇಕು ಅಂತ ಜೊತೆಗೆ ಹೆಣ್ಮಕ್ಳಿಗೆಲ್ಲ ಕೆಟ್ಟಾಗಿ ನಿಂದಿಸಿದ್ನಂತೆ. ಹೀಗಾಗಿ ಅಣ್ಣನ ಹೆಂಡತಿಗೆ ನಿಂದಿಸಿದ್ದಕ್ಕೇನೆ ಈ ರೀತಿಯಾಗಿ ಕೊಲೆ ಆಗ್ಬಿಟ್ನ ಬಾಗಪ್ಪ ಹರಿಜನ್. ಅಣ್ಣನ ಕೊಲೆಯಿಂದ ಬಾಗಪ್ಪನ ಮೇಲೆ ಕತ್ತಿ ಮಸಿತಾ ಇದ್ದಂತೆ ಪಿಂಟ್ಯ. ಅಣ್ಣನ ಕೊಲೆ ಮಾಡಿದ್ದು ಇವನೇ. ಈಗ ನೋಡಿದ್ರೆ ಆಸ್ತಿ ಕೊಡು ಅಂತ ಕೂಡ ಕೇಳ್ತಿದ್ದಾನೆ. ಆಸ್ತಿ ಬಿಟ್ಕೊಡ್ದಿದ್ರೆ ನಿಮ್ಮ ಅಣ್ಣನ ಹೆಂಡತಿಯನ್ನ ಕಳಿಸು ಅಂತ ಕೂಡ ಬಾಗಪ್ಪ ಅಂದಿದ್ನಂತೆ ಅನ್ನುವಂಥ ಆರೋಪವೂ ಇದೆ. ಇದರಿಂದಾನೇ ಬಾಗಪ್ಪನ ಹತ್ಯೆಗೆ ಹೊಂಚು ಹಾಕಿದ್ದ ಪ್ರಕಾಶ್ ಅಲಿಯಾಸ್ ಪಿಂಟ್ಯ. ಈ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಇನ್ನು ಕೊನೆಗೂ ಬಾಗಪ್ಪನ ಕೊಂದು ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಿದ್ದಾನೆ ಎಂಬಂತ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಬಾಗಪ್ಪ ಹರಿಜನ್ ಇಬ್ರು ಮಕ್ಕಳು ಏನಿದ್ದಾರೆ ದೂರು ಕೊಟ್ಟಿದ್ದಾರಲ್ಲ, ಗಂಗೂಬಾಯಿ ಇಂದ್ರಾಬಾಯಿ, ಅವರಿಬ್ರು ಕೂಡ ದೂರಲ್ಲಿ ಉಲ್ಲೇಖ ಮಾಡಿರೋದು. ಅಂದ್ರೆ ಸ್ಟೇಟಸ್ ಹಾಕೊಟ್ಟಿದ್ದ ಪಿಂಟ್ಯ ಅಣ್ಣನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಅಂತ, ಹಾಗಾಗಿ ಇವನೇ ಕೊಂದಿರಬಹುದು, ಇವ್ರ ಗ್ಯಾಂಗೆ ಕೊಂದಿರಬಹುದು ಅಂತ ಆ ಅನುಮಾನಗಳ ಜಾಡ್ ಹಿಡಿದಾಗ ಈಗ ಒಂದೊಂದಾಗೆ ಮಾಹಿತಿಗಳು ಹೊರ ಬರ್ತಾ ಇದೆ. ಅಣ್ಣ ಈಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಪಿಂಟ್ಯ ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದ, ಅದು ಕೂಡ ಒಂದು ಅನುಮಾನ. ಜೊತೆಗೆ ಇವರಿಗೆ ಫೋನ್ ಮಾಡಿಬಿಟ್ಟು ಈ ಬಾಗಪ್ಪ ಹರಿಜನ್ ಏನಿದ್ದಾನೆ ಬೆದರಿಕೆ ಹಾಕಿದ್ದಂತೆ. ನಿಮ್ಮ ಹತ್ರ ಇರುವಂಥ ಆಸ್ತಿಗಳೇನಿದ್ದಾವೆ, ರವಿ ಮಾಡಿರುವಂಥ ಆಸ್ತಿ ಅದೆಲ್ಲವೂ ಕೂಡ ನನ್ನ ಹೆಸರಿಟ್ಕೊಂಡು ಡೀಲ್ ಮಾಡ್ಕೊಂಡು ಮಾಡಿರೋದು, ನನಗೆ ಸೇರ್ಬೇಕಾಗಿರುವಂಥ ಆಸ್ತಿ ಅದು ಎಲ್ಲವನ್ನು ಬಿಟ್ಕೊಡಿ, ಇಲ್ಲ ಅಂತಂದರೆ ನಿಮ್ಮ ಅತ್ತಿಗೆನ ಕಳಿಸು ಅಂತ ಹೇಳಿದ್ದಂತೆ ಇದು ಆರೋಪ. ಹಾಗಾದ್ರೆ ಕೊಲೆ ಆಗಿದ್ದ ಬಾಗಪ್ಪ ಹರಿಜನ್ ಹೆಣ್ಣನ್ನ ನಿಂದಿಸಿದ್ದಕ್ಕೆ. ಅಂದ್ರೆ ಅಣ್ಣನ ಹೆಂಡತಿ ಅಂದ್ರೆ ಅತ್ತಿಗೆ ಅಂದ್ರೆ ತಾಯಿ ಸಮಾನ, ಆಕೆ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದ್ನಲ್ಲ ಅನ್ನುವಂಥ ಕಾರಣಕ್ಕೆ, ಅಂದ್ರೆ ಪಿಂಟ್ಯನ ಅಣ್ಣನ ಹೆಂಡತಿ ಏನಿದ್ದಾಳೆ ಆಕೆಗೆ ಕೆಟ್ಟದಾಗಿ ಮಾತನಾಡಿದ ಅನ್ನುವಂಥ ಕಾರಣಕ್ಕೆ ಬಾಗಪ್ಪ ಹರಿಜನ್ ಮೇಲೆ ದ್ವೇಷ ತೀರಿಸ್ಕೊಳ್ಳೇಬೇಕು. ಸೇಡ್ ತೀರಿಸ್ಕೊಂಡಿಲ್ಲ ಅಂದರೆ ಈತ ನನ್ನ ಅಣ್ಣನೂ ಬಿಡಲಿಲ್ಲ, ರವಿನೂ ಬಿಡಲಿಲ್ಲ, ಈಗ ಆಸ್ತಿನೂ ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ನಮ್ಮನೆ ಹೆಣ್ಮಕ್ಳ ಮೇಲೂ ಕೂಡ ಕಣ್ಣು ಹಾಕ್ತಿದ್ದಾನೆ. ಇಂಥವ್ನು ಬಿಟ್ಟರೆ ಹೀಗೆ ಸುಮ್ಮನಿರೋದಕ್ಕಾಗಲ್ಲ, ನಾವು ಬೆಳೆಯೋದಕ್ಕಾಗಲ್ಲ, ಈ ರೀತಿ ಹೆಣ್ಮಕ್ಳನ್ನ ನಿಂದಿಸ್ತಾನಲ್ಲ ಅನ್ನುವಂಥ ಕಾರಣಕ್ಕೇ ಬೀದಿ ಹೆಣವಾಗಿ ಬಿದ್ನ ಅಂತ. ಈ ಮುಂಚೆ ಕೂಡ ಸ್ಕೆಚ್ ಹಾಕಿದ್ರಂತೆ, ಆಗ ಸ್ಕೆಚ್ ಮಿಸ್ ಆಗಿತ್ತು, ಬಟ್ ಈ ಸಲ ಆ ಸ್ಕೆಚ್ ಮಿಸ್ ಆಗಿಲ್ಲ, ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಯಾವ ರೀತಿಯಾಗಿ ಭೀಕರವಾಗಿ ಬಾಗಪ್ಪ ಹರಿಜನ್ ಕೊಲೆ ಆಯಿತು ಅನ್ನೋದನ್ನ ಗಮನಿಸಿದ್ದೇವೆ. ಬಟ್ ಈಗ ಈ ಕೊಲೆ ಹಿಂದೆ ಒಂದಷ್ಟು ಅನುಮಾನಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಾಗಪ್ಪ ಹರಿಜನ್ ಪ್ರಕಾಶ್ ಅವನ ಅತ್ತಿಗೆಗೆ ನಿಂದಿಸಿದ್ದ ಅನ್ನುವಂಥ ಒಂದು ಕಾರಣ ಕೂಡ ಕೇಳಿ ಬರ್ತಾ ಇದೆ. ಈ ರೀತಿ ನಿಂದಿಸಿದ ನಿಜಾನ? ಅದೇ ಕಾರಣ ಆಯ್ತಾ ಈತನ ಬೀದಿ ಹೆಣ ಆಗೋದಕ್ಕೆ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಸದ್ಯಕ್ಕಂತೂ ಬಾಗಪ್ಪ ಹರಿಜನ್ ಕೊಲೆ ಆದ ನಂತರ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಶುರು ಮಾಡಿಕೊಂಡಿದ್ರು. ಆಗನೇ ಒಂದು ಕಂಪ್ಲೇಂಟ್ ದಾಖಲಾಗಿದ್ದು, ಅದು ಗಂಗೂಬಾಯಿ ಕಡೆಯಿಂದ, ಬಾಗಪ್ಪ ಹರಿಜನ್ ಪುತ್ರಿ ಕಡೆಯಿಂದ. ಕಂಪ್ಲೇಂಟ್ ಕೊಟ್ಟಿದ್ದೇನಪ್ಪ ಅಂದರೆ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಮೇಲೆ ನಮಗೆ ಅನುಮಾನ ಇದೆ. ಕಾರಣ ಬಾಗಪ್ಪ ಹರಿಜನ್ ಸತ್ತ ದಿನವೇ ಸ್ಟೇಟಸ್ ಹಾಕಿದ್ದ ಅನ್ನುವಂಥ ಕಾರಣಕ್ಕೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗುರು ಹಿರೇಮಠ್. ಬಾಗಪ್ಪ ಹರಿಜನ್ ಕೊಲೆಯ ಹಿಂದೆ ಸಾಕಷ್ಟು ಅನುಮಾನಗಳ ಹುತ್ತ ಬೆಳ್ಕೊಳ್ತಾ ಇದೆ. ಬಾಗಪ್ಪ ಹರಿಜನ್ ಪ್ರಕಾಶ್ ಅವರ ಅತ್ತಿಗೆಯನ್ನ ನಿಂದಿಸಿದ್ದಕ್ಕೆ ಕೊಲೆ ಆದ್ನ ಅಂತ? ಖಂಡಿತ ಸೌಖ್ಯ. ಏನು ಕಳೆದ 2 ದಿನಗಳ ಹಿಂದೆ ಏನು ಬಾಗಪ್ಪನ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮುಖ್ಯವಾಗಿ ಬಾಗಪ್ಪನ ಕೊಲೆ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಬಿಚ್ಚಿಟ್ಟಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತ ಏನ್ ಪ್ರಕರಣ ಇದೆ, ಬಾಗಪ್ಪನ ಕೊಲೆ ಹಿಂದೆ ಏನು ಈತ ಪಿಂಟ್ಯ ಇದ್ದಾನೆ, ಆ ಪಿಂಟ್ಯನ ಅತ್ತಿಗೆಗೆ ಪೀಡಿಸ್ತಾ ಇದ್ದ. ಇದು
ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಕೊಲೆ ನಡೀತು ಅನ್ನುವಂತ ಸಂಶಯ ಇವತ್ತು ಕಾಡ್ತಾ ಇರುವಂತದ್ದು. ಮುಖ್ಯವಾಗಿ ಆತನ ಆಸ್ತಿ ವಿಚಾರದಲ್ಲಿ ಸಾಕಷ್ಟು ಹಣವನ್ನ ರವಿ ಮಾಡಿದ್ದ ಅಂತಕ್ಕಂತ ವಕೀಲನನ್ನ ಕೊಲೆಯನ್ನ ಮಾಡುವಂತ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಪಿಂಟೆ ಅವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು, ಅದರ ಜೊತೆಗೇನು ನನಗೆ 10 ಕೋಟಿಯನ್ನ ಹಣವನ್ನ ಕೊಡಬೇಕು, ಇಲ್ಲ ಇದಿದ್ರೆ ನನ್ನ ಆಸ್ತಿ ನನ್ನ ಹೆಸರಿಗೆ ಹೇಳಿ ನೀವು ಆಸ್ತಿಯನ್ನ ಮಾಡಿದ್ದೀರಿ, ಆ ಆಸ್ತಿಯನ್ನ ನನಗೆ ಬಿಟ್ಟು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವಾಗ ಪಿಂಟ್ಯಾಗೆ ಫೋನ್ ಮಾಡಿ ಫೋನ್ ಕರೆ ಮೂಲಕವಾಗಿ ಈತ ಭಾಗಪ್ಪ ಅವನಿಗೆ ಟಾರ್ಚರ್ ಅನ್ನ ಮಾಡ್ತಿದ್ದ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೇಳಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ತನಿಖೆ ಕೂಡ ನಡೀತಿರುವಂತದ್ದು. ಭಾಗಪ್ಪನ ಕೊಲೆ ಪ್ರಕರಣ ಹಿಂದೆ ಈತ ಏನು ರವಿ ಏನಿದ್ದಾನೆ ಅವರ ಅಣ್ಣನ ಹೆಂಡತಿಯಾಗಿರ್ತಕ್ಕಂಥ ಅತ್ತಿಗೆಯನ್ನ ನೀನು ಹಣವನ್ನ ಕೊಡು, ಇಲ್ದಿದ್ರೆ ನಿಮ್ಮ ಅತ್ತಿಗೆಯನ್ನ ಕಳಿಸ್ಕೊಡು ಅನ್ನೋ ನಿಟ್ಟಿನಲ್ಲಿ ಈತ ಅಂತಕ್ಕಂಥ ಮಾತನ್ನ ಕೂಡ ಈತ ಹೇಳಿದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಆಸ್ತಿ ವಿಚಾರ ಆಗಿರ್ಬೋದು, ಇವತ್ತು ಹಣದ ವಿಚಾರ ಆಗಿರ್ಬೋದು, ಆದ್ರೆ ಮುಖ್ಯವಾಗಿ ತನ್ನ ಅತ್ತಿಗೆಯನ್ನ ನನಗೆ ಕಳಿಸ್ಕೊಡು ಅನ್ನೋ ವಿಚಾರಕ್ಕೆ ಏನಾದ್ರೂ ದ್ವೇಷ ಸಾಧಿಸಿ ಅವನನ್ನ ಕೊಲೆ ಮಾಡಿದ ಅನ್ನುವಂತ ಪ್ರಶ್ನೆ ಮತ್ತಷ್ಟು ಉದ್ಭವ ಆಗಿರುವಂತದ್ದು. ಮುಖ್ಯವಾಗಿ ಇದರ ಹಿಂದೆ ಏನೆಲ್ಲ ಪ್ರಕರಣಗಳಾಗಿರ್ತವೆ, ಇದು ಈ ವೈಷಮ್ಯಕ್ಕೆ ಕಾರಣಗಳು ಕೂಡ ಇದೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಮುಖ್ಯವಾಗಿ ಭಾಗಪ್ಪನ ಕೊಲೆ ಹಿಂದೆ ಏನು ಈತ ಈ ಆಸ್ತಿಯನ್ನ ಮಾಡಿದ್ದ, ಆಸ್ತಿಗೋಸ್ಕರವಾಗಿ ಕೊಲೆ ನಡೀತಾ ಅಥವಾ ತನ್ನ ಅತ್ತಿಗೆಗೋಸ್ಕರ ಕೊಲೆ ನಡೀತಾ ಅನ್ನೋದು ಪೊಲೀಸರ ಮಾಹಿತಿ ಮೇಲೆಗೆ ತಿಳಿದು ಬರಲಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ಡೀಟೇಲ್ಸ್ಗೆ.